ನಮಸ್ಕಾರ. ಪ್ರಾಚೀನ ಕಾನಾನ್ ನಾಡಿಗೆ ಹೋಗೋಣ. ಇಲ್ಲಿ ಯೆಹೋಶುವನ ಇಸ್ರಾಯೇಲ್ಯ ಸೈನ್ಯ ಇದೆಯಲ್ಲ, ಅದು ದಕ್ಷಿಣವನ್ನ ಗೆದ್ದು ಒಂದು ರೀತಿ ವಿಜಯದ ಅಲೆಯಲ್ಲಿ ತೇಲುತ್ತಿತ್ತು. ಆದರೆ ಅವರಿಗೆ ಅರಿವೇ ಇರಲಿಲ್ಲ, ಉತ್ತರದಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಿಸಬಲ್ಲಂಥ ಒಂದು ದೊಡ್ಡ ಸವಾಲು ಅವರಿಗಾಗಿ ಕಾಯ್ತಿದೆ ಅಂತ. ಈ ಇಡೀ ಸಂಘರ್ಷದ ಕೇಂದ್ರಬಿಂದು ಅಂದರೆ ಉತ್ತರದ ಅತ್ಯಂತ ಶಕ್ತಿಶಾಲಿ ರಾಜ್ಯ ಹಾಚೋರ್, ಅಲ್ಲಿನ ರಾಜ ಯಾಬೀನ. ಇವನಿಗೆ ಇಸ್ರೇಲಿಯರ ಈ ಮುನ್ನಡೆ ಇದೆಯಲ್ಲ, ಇದು ಕೇವಲ ಒಂದು ಆಕ್ರಮಣದ ರೀತಿ ಕಾಣಲಿಲ್ಲ, ಬದಲಿಗೆ ಇದು ತಮ್ಮ ಅಸ್ತಿತ್ವಕ್ಕೆ ಬಂದಿರೋ ಕುತ್ತು ಅಂತ ಅರ್ಥವಾಯಿತು. ಹಾಗಾಗಿ ಅವನು ಉತ್ತರದ ಎಲ್ಲ ನಗರ ರಾಜ್ಯಗಳನ್ನ ಒಂದಾಗಿಸೋಕೆ ಮುಂದಾದ. ಅವನ ಸಂದೇಶ ತುಂಬಾನೇ ಸರಳವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು. ನಾವು ಒಂದಾಗ್ಲೇಬೇಕು, ಇಲ್ದಿದ್ರೆ ಒಬ್ಬೊಬ್ರಾಗೆ ನಾಶ ಆಗ್ತೀವಿ. ಯಾಬೀನನ ಈ ಯುದ್ಧದ ಕರೆ ಇದೆಯಲ್ಲ, ಅದು ಕಾಳ್ಗಿಚ್ಚಿನ ಹಾಗೆ ಉತ್ತರದಲ್ಲೆಲ್ಲ ಹರಡ್ತು. ಅಚ್ಚರಿಯಂದ್ರೆ ನೂರಾರು ವರ್ಷಗಳಿಂದ ಒಬ್ರು ಮುಖ ಒಬ್ರು ನೋಡದ ಜಗಳ ಆಡ್ಕೊಂಡಿದ್ದ ರಾಜ್ಯಗಳೆಲ್ಲ ತಮ್ಮ ಹಳೇ ದ್ವೇಷವನ್ನೆಲ್ಲ ಮರೆತುಬಿಟ್ವು. ಯಾಕೆ? ಕಾರಣ ಒಂದೇ, ಎದುರುಗೆ ಇದ್ದಿದ್ದು ಒಬ್ಬನೇ ಶತ್ರು. ಇದರ ಪರಿಣಾಮವಾಗಿ ಕಾನಾನ್ ನಾಡು ಹಿಂದೆಂದೂ ನೋದಿರದಂತಹ ಒಂದು ಬೃಹತ್ ಸಮ್ಮಿಶ್ರ ಸೈನ್ಯ ಸಿದ್ಧವಾಯಿತು. ಈ ದೈತ್ಯ ಸೈನ್ಯದ ಹೆಡ್ ಕ್ವಾರ್ಟರ್ಸ್, ಅದರ ಹೃದಯ ಭಾಗವೇ ಹ್ಯಾಚೋರ್. ಸುಮ್ಮನೆ ಅದನ್ನ ಉತ್ತರದ ಆಭರಣ ಅಂತ ಕರೀತಿರ್ಲಿಲ್ಲ, ಅದಕ್ಕೊಂದು ಕಾರಣನೂ ಇತ್ತು. ಯೋಚನೆ ಮಾಡಿ, 30 ಅಡಿ ಎತ್ತರದ ದೈತ್ಯ ಗೋಡೆಗಳು, ಆ ಗೋಡೆಗಳಿಂದ ಸುತ್ತುವರೆದಿದ್ದ ಆ ಕೋಟೆ ಇದೆಯಲ್ಲ, ಅದು ಬರೀ ಒಂದು ನಗರ ಆಗಿರಲಿಲ್ಲ, ಅದು ಇಡೀ ಉತ್ತರದ ಕಾನಾನ್ಯರ ಪವರ್ ಸೆಂಟರ್ ಆಗಿತ್ತು. ಅಲ್ಲಿಂದಲೇ ಇಡೀ ಪ್ರದೇಶದ ಕಂಟ್ರೋಲ್ ನಡೀತಿತ್ತು. ಕಾನಾನ್ಯರ ಶಕ್ತಿ ಬರೀ ಸೈನಿಕರ ಸಂಖ್ಯೆಯಲ್ಲಿರಲಿಲ್ಲ, ಅವರ ಟೆಕ್ನಾಲಜಿ ಕೂಡ ಅಡ್ವಾನ್ಸ್ಡ್ ಆಗಿತ್ತು. ರಾಜ ಯಾಬೀನನ ಹತ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ 1000ಕ್ಕೂ ಹೆಚ್ಚು ಕಬ್ಬಿಣದ ರಥಗಳಿದ್ವು. 1000! ಇವು ಅಂದಿನ ಕಾಲದ ಟ್ಯಾಂಕ್ಗಳು ಇದ್ದಾಗೆ, ಅತ್ಯಾಧುನಿಕ ಯುದ್ಧ ಯಂತ್ರಗಳು. ಇನ್ನೊಂದು ಕಡೆ ಬರೀ ಕಾಲ್ನಡಿಗೆಯಲ್ಲಿ ಯುದ್ಧ ಮಾಡ್ತಿದ್ದ ಇಸ್ರಾಯೇಲಿಯರನ್ನೊಮ್ಮೆ ನೆನಪಿಸ್ಕೊಳ್ಳಿ. ಅವರಿಗೆ ಈ ರಥಗಳನ್ನು ಎದುರಿಸೋದು ಬಹುತೇಕ ಅಸಾಧ್ಯ ಅನ್ನೋ ಹಾಗಿತ್ತು. ಯಾಬೀನ ಮೇರೋಮ್ ಅನ್ನೋ ಕೆರೆ ಹತ್ರ ತನ್ನೆಲ್ಲ ಮಿತ್ರರನ್ನ ಒಟ್ಟು ಸೇರಿಸಿದ. ಮಾದೋನಿನ ರಾಜನಿಂದ ಹಿಡಿದು ಶಿಮ್ರೋನಿನ ಅಧಿಪತಿಯವರೆಗೆ ದೂರದ ಪ್ರದೇಶಗಳಲ್ಲಿದ್ದ ಹಿವ್ಯರು ಮತ್ತು ಅಮೋರಿಯರು ಕೂಡ ಅವನ ಜೊತೆ ಕೈಜೋಡಿಸಿದ್ರು. ಇದು ಕೇವಲ ಒಂದು ಸೈನ್ಯ ಆಗಿರಲಿಲ್ಲ, ಬದಲಾಗಿ ಇಡೀ ಉತ್ತರವನ್ನೇ ಪ್ರತಿನಿಧಿಸೋ ಒಂದು ಬೃಹತ್ ಮತ್ತು ಸಂಘಟಿತ ಶಕ್ತಿಯಾಗಿತ್ತು. ಈ ಎರಡೂ ಸೈನ್ಯಗಳ ನಡುವೆ ಇದ್ದ ವ್ಯತ್ಯಾಸ ಅಜಗಜಾಂತರವಾಗಿತ್ತು. ಒಂದು ಕಡೆ ಯಾಬೀನನ ಸೈನ್ಯ, ಅವರ ಹತ್ರ ಅಗಾಧ ಸಂಖ್ಯೆಯ ಸೈನಿಕರಿದ್ರು, ಕಬ್ಬಿಣದ ರಥಗಳಿದ್ರು, ಸಾಂಪ್ರದಾಯಿಕ ಯುದ್ಧಶಕ್ತಿ ಇತ್ತು. ಇನ್ನೊಂದು ಕಡೆ ಯೆಹೋಶುವನ ಹತ್ರ ಇದ್ದಿದ್ದು ಬರೀ 30,000 ಕಾಲ್ದಳ ಸೈನಿಕರು. ಅವರ ನಿಜವಾದ ಶಕ್ತಿ ಇದ್ದಿದ್ದು ಅವರ ವೇಗ ಮತ್ತು ನಂಬಿಕೆಯಲ್ಲಿ. ಇದು ನಿಜಕ್ಕೂ ಡೇವಿಡ್ ಮತ್ತು ಗೋಲಿಯಾತ್ ಕಥೆ ಇದ್ದಾಗೆ ಇತ್ತು, ಕಚ್ಚಾ ಶಕ್ತಿ ಮತ್ತು ಅಚಲ ನಂಬಿಕೆಯ ನಡುವಿನ ಹೋರಾಟ. ಸರಿ, ಈಗ ನಾವು ಕಥೆಯ ಫೋಕಸ್ಸನ್ನ ಇಸ್ರಾಯೇಲಿಯರ ಶಿಬಿರದ ಕಡೆ ತಿರುಗಿಸೋಣ. ಅಲ್ಲಿ ಒಬ್ಬ ನಾಯಕ ಈ ಅಸಾಧ್ಯ ಅಂತ ಅನ್ಸೋ ಸವಾಲನ್ನ ಎದುರಿಸೋಕೆ ಸಿದ್ಧನಾಗ್ತಾ ಇದ್ದ. ಅವನೇ ಯೆಹೋಶುವ. ವಯಸ್ಸಾಗಿದ್ರೂ ಅವನ ಆಧ್ಯಾತ್ಮಿಕ ಶಕ್ತಿ ಮತ್ತು ನಾಯಕತ್ವ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿತ್ತು. ಈ ಅತ್ಯಂತ ನಿರ್ಣಾಯಕ ಕ್ಷಣದಲ್ಲಿ ಯೆಹೋಶುವನಿಗೆ ಒಂದು ದೈವಿಕ ಆದೇಶ ಸಿಗುತ್ತೆ. ಅದು ಯುದ್ಧದ ನಿಯಮಗಳನ್ನೇ ಬದಲಿಸಿಬಿಡ್ತು. ಆದೇಶ ಹೀಗಿತ್ತು: ನೀನು ಅವರ ಕುದುರೆಗಳ ಕಾಲುಗಳನ್ನ ಕುಂಟಾಗಿಸಬೇಕು ಮತ್ತು ಅವರ ರಥಗಳನ್ನ ಬೆಂಕಿಯಿಂದ ಸುಡಬೇಕು. ಇದು ಬರೀ ಒಂದು ಆದೇಶವಾಗಿರಲಿಲ್ಲ, ಇದೊಂದು ದಿಟ್ಟ ಮತ್ತು ಅಸಾಂಪ್ರದಾಯಿಕ ತಂತ್ರವಾಗಿತ್ತು. ಶತ್ರುವಿನ ಅತಿದೊಡ್ಡ ಶಕ್ತಿಯನ್ನೇ ಅವನ ದೌರ್ಬಲ್ಯವನ್ನಾಗಿ ಪರಿವರ್ತಿಸೋ ಪ್ಲಾನ್. ಆ ದೈವಿಕ ಆದೇಶದಿಂದ ಸ್ಫೂರ್ತಿಗೊಂಡ ಯೆಹೋಶುವನ ಸೈನ್ಯ ಮರುಭೂಮಿಯ ಚಂಡಮಾರುತಕ್ಕಂತೆ ಮುನ್ನುಗ್ಗಿತು. ನಿಧಾನವಾಗಿ ಭಾರವಾದ ರಥಗಳನ್ನು ಎಳೆದುಕೊಂಡು ಬರ್ತಿದ್ದ ಕಾನಾನ್ಯರ ಸೈನ್ಯಕ್ಕೆ ಇದು ಅರಿವಿಗೆ ಬರೋದಕ್ಕಿಂತ ಮುಂಚೆ ಅವರು ಮೇರೋಮಿನ ಹತ್ತಿರ ಸರ್ಪ್ರೈಸ್ ಅಟ್ಯಾಕ್ ಮಾಡೋಕೆ ಸಿದ್ಧರಾಗಿದ್ರು. ಅವರ ಮುಖ್ಯ ಅಸ್ತ್ರ ಶಸ್ತ್ರಾಸ್ತ್ರಗಳಲ್ಲ, ಬದಲಿಗೆ ವೇಗ ಮತ್ತು ಅನಿರೀಕ್ಷಿತತೆ. ಹೀಗೆ ಮೇರೋಮಿನ ಕೆರೆಯ ದಳದಲ್ಲಿ 2 ಸೈನ್ಯಗಳು ಮುಖಾಮುಖಿಯಾದವು. ಇದು ಬರೀ ಒಂದು ಯುದ್ಧವಾಗಿರಲಿಲ್ಲ, ಇದು ಇಡೀ ಕಾನಾನ್ ನಾಡಿನ ಭವಿಷ್ಯವನ್ನೇ ನಿರ್ಧರಿಸೋ ಒಂದು ನಿರ್ಣಾಯಕ ಕ್ಷಣವಾಗಿತ್ತು. ಇಡೀ ಯುದ್ಧಭೂಮಿಯೇ ಕಂಪಿಸಿತು. ಸಾವಿರಾರು ಕಬ್ಬಿಣದ ರಥಗಳ ಮುಂದಾಳತ್ವದಲ್ಲಿ ಕಾನಾನ್ಯರ ಸೈನ್ಯ ಬಯಲಿನಲ್ಲಿ ಮುನ್ನುಗ್ಗಿತು. ಅವರ ಶಕ್ತಿ, ಅವರ ಆತ್ಮವಿಶ್ವಾಸ ಮುಗಿಲ್ಮುಟ್ಟಿತ್ತು. ಆ ರಭಸವನ್ನ ನೋಡದ ಯಾರಿಗಾದರೂ ಇವ್ರನ್ನ ತಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಇಸ್ರಾಯೇಲಿಯರು ನೇರವಾಗಿ ರಥಗಳಿಗೆ ಸವಾಲ್ ಹಾಕ್ಲೇ ಇಲ್ಲ. ಬದಲಿಗೆ ಅವರು ತುಂಬಾ ಚುರುಕಾಗಿ ಆಟ ಆಡಿದ್ರು. ತಮ್ಮ ಕವಣಗಲ್ಲು ಮತ್ತೆ ಈಟಿಗಳಿಂದ ನೇರವಾಗಿ ರಥಗಳನ್ನ ಓಡಿಸ್ತಿದ್ದ ಚಾಲಕರನ್ನ ಮತ್ತು ಕುದುರೆಗಳನ್ನೇ ಟಾರ್ಗೆಟ್ ಮಾಡಿದ್ರು. ಅವರ ವೇಗ ಮತ್ತು ಆ ಭೂಪ್ರದೇಶದ ಬಗ್ಗೆ ಅವರಿಗಿದ್ದ ಜ್ಞಾನವೇ ಅವರ ನಿಜವಾದ ಅಸ್ತ್ರಗಳಾದವು. ಮತ್ತು ಆಗ ಯುದ್ಧದ ಗತಿಯೇ ಬದಲಾಯಿತು.
ಕಾನಾನಿಯರ ಹೆಮ್ಮೆಯ ಅಸ್ತ್ರ, ಆ ಕಬ್ಬಿಣದ ರಥಗಳು ಕೆಸರಿನಲ್ಲಿ ಸಿಕ್ಕಿಹಾಟಿಕೊಂಡವು. ಅವುಗಳ ಚಕ್ರಗಳು ಅಲ್ಲಿದ್ದ ಬಂಡೆಗಳಿಗೆ ಬಡಿದು ಮುರಿದು ಹೋದವು. ಒಂದೇ ಕ್ಷಣದಲ್ಲಿ ಅವರ ಅತಿದೊಡ್ಡ ಶಕ್ತಿಯೇ ಅವರ ಅತಿದೊಡ್ಡ ದೌರ್ಬಲ್ಯವಾಗಿ ಬದಲಾಯಿತು. ತಮ್ಮ ನಾಯಕರು ಒಬ್ಬೊಬ್ಬರಾಗೆ ಸಾಯ್ತಿರೋದನ್ನ, ತಮ್ಮ ರಥಗಳು ನಿಷ್ಕ್ರಿಯವಾಗ್ತಿರೋದನ್ನ ನೋಡಿ ಉತ್ತರದ ಸೈನ್ಯದಲ್ಲಿ ಭಯ ಶುರುವಾಯಿತು. ಅವರ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿದು ಸೈನ್ಯವು ಛಿದ್ರವಾಗಿ ಸಿಕ್ಕ ಕಡೆ ಓಡಿಹೋಯಿತು. ಆ ಯುದ್ಧದ ಫಲಿತಾಂಶ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮತ್ತು ನಿರ್ಣಾಯಕವಾಗಿತ್ತು. ಇಸ್ರಾಯೇಲ್ಯರಿಗೆ ಪೂರ್ಣ ಪ್ರಮಾಣದ ವಿಜಯ ಸಿಕ್ಕಿತ್ತು. ಎಲ್ಲ ಕಾನಾನಿಯ ರಾಜರು ಯುದ್ಧದಲ್ಲಿ ಸತ್ರು, ಅವರ ಎಲ್ಲಾ ಕಬ್ಬಿಣದ ರಥಗಳು ನಾಶವಾದವು ಮತ್ತು ವರದಿಗಳ ಪ್ರಕಾರ ಒಬ್ಬನೇ ಒಬ್ಬ ಶತ್ರು ಸೈನಿಕ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಸರಿ, ಬಯಲು ಪ್ರದೇಶದ ಯುದ್ಧ ಮುಗಿದಿತ್ತು. ಆದರೆ ಕಾನಾನ್ ಮೇಲಿನ ಹೋರಾಟ ಇನ್ನೂ ಮುಗಿದಿರಲಿಲ್ಲ. ಕೊನೆಯ ಮತ್ತು ಅತಿ ದೊಡ್ಡ ಸವಾಲು ಇನ್ನೂ ಬಾಕಿಯಿತ್ತು. ಅದೇ ಅಭೇದ್ಯ ಅಂತ ಹೆಸರುವಾಸಿಯಾಗಿದ್ದ ಹಾಚೋರ್ ನಗರವನ್ನು ವಶಪಡಿಸಿಕೊಳ್ಳುವುದು. ಯೆಹೋಶುವನ ಮುಂದಿದ್ದ ದೊಡ್ಡ ಪ್ರಶ್ನೆ ಇದಾಗಿತ್ತು. ಅಭೇದ್ಯ ಅಂತ ಕರೆಸ್ಕೊಳ್ಳೋ ಕೋಟೆಯನ್ನ, ಅದರಲ್ಲೂ ದೀರ್ಘಕಾಲ ಹೋರಾಡಕ್ ಸಿದ್ಧವಾಗಿರೋ ಸೈನಿಕರಿಂದ ರಕ್ಷಿಸಲ್ಪಟ್ಟಿರೋ ಕೋಟೆಯನ್ನ ಸೋಲ್ಸೋದು ಹೇಗೆ? ಹಾಚೋರಿನ ಬೃಹತ್ ಗೋಡೆಗಳನ್ನ ಭೇದಿಸೋಕೆ ಯೆಹೋಶುವ ನೇರ ದಾಳಿ ಮಾಡ್ಲಿಲ್ಲ. ಬದಲಿಗೆ ಒಂದು ಚಾಣಾಕ್ಷ ತಂತ್ರ ರೂಪಿಸಿದ. ಮೊದಲು ಮುಖ್ಯ ಉತ್ತರ ದ್ವಾರದಲ್ಲಿ ಒಂದು ನಕಲಿ ದಾಳಿಯನ್ನ ಶುರು ಮಾಡಿದ್ರು. ಇದರಿಂದ ರಕ್ಷಕರ ಗಮನವೆಲ್ಲ ಆ ಕಡೆ ಹೋಯ್ತು. ಅದೇ ಸಮಯದಲ್ಲಿ ಉರಿಯೋ ಬಂಡಿಗಳಿಂದ ದಟ್ಟವಾದ ಹೊಗೆಯಾಣ ಸೃಷ್ಟಿಸಿ ಅದರ ಮರೆಯಲ್ಲಿ ಒಂದು ಸಣ್ಣ ಆಯ್ದ ಸೈನ್ಯವು ಕಡಿಮೆ ರಕ್ಷಣೆಯಿದ್ದ ದಕ್ಷಿಣದ ಗೋಡೆಯನ್ನ ಹತ್ತಿ ನಗರದ ಗೇಟುಗಳನ್ನ ಒಳಗಿನಿಂದ ತಿರಿಯೋಕೆ ಮುಂದಾಯ್ತು. ಆ ದಿಟ್ಟ ಯೋಜನೆ ಅದ್ಭುತವಾಗಿ ಕೆಲಸ ಮಾಡ್ತು. ಗೇಟುಗಳು ತೆರೆದ ತಕ್ಷಣ ಇಸ್ರಾಯೇಲಿಯರ ಮುಖ್ಯ ಸೈನ್ಯ ನಗರದೊಳಗೆ ನುಗ್ಗಿತು. ನಗರದ ಬೀದಿಗಳಲ್ಲಿ ಕೋಲಾಹಲ ಉಂಟಾಗಿ ರಕ್ಷಕರಿಗೆ ಏನ್ಮಾಡ್ಬೇಕು ಅಂತನೇ ಗೊತ್ತಾಗ್ಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಹಾಚೋರ್ ನಗರ ಪತನವಾಯಿತು. ಹಾಚೋರ್ ನಗರವನ್ನ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಲಾಯಿತು. ಕಾನಾನಿನ ಅತ್ಯಂತ ಭವ್ಯವಾದ ನಗರ ಒಂದು ದೊಡ್ಡ ಹೊಗೆಕಂಬವಾಗಿ ಮಾರ್ಪಟ್ಟಿತು. ಅದರ ನಾಶ ಮೈಲಿಗಟ್ಲೆ ದೂರಕ್ಕೆ ಕಾಣಿಸ್ತಾ ಇತ್ತು. ಇದು ಶತ್ರುಗಳ ಅಧಿಕಾರದ ಕೇಂದ್ರದ ಅಂತ್ಯವನ್ನ ಸಾಂಕೇತಿಕವಾಗಿ ಮತ್ತು ನಿರ್ಣಾಯಕವಾಗಿ ಸೂಚಿಸ್ತಾ ಇತ್ತು. ಈ ಉತ್ತರದ ದಂಡಯಾತ್ರೆಯ ಪರಿಣಾಮ ತುಂಬಾನೇ ದೊಡ್ಡದಾಗಿತ್ತು. ಇಡೀ ವಿಜಯಯಾತ್ರೆಯ ಕೊನೆಯಲ್ಲಿ ನೋಡಿದಾಗ ಯೆಹೋಶುವನ ಸೈನ್ಯವು ಒಟ್ಟು 31 ಕಾನಾನ್ಯ ರಾಜರನ್ನ ಸೋಲಿಸಿತ್ತು. ಇದು ಇಡೀ ಕಾನಾನ್ ನಾಡಿನಲ್ಲಿ ಇಸ್ರಾಯೇಲಿಯರ ಪ್ರಾಬಲ್ಯವನ್ನ ಸ್ಥಾಪಿಸಿತ್ತು. ಈ ಕಥೆ ಕೇವಲ ಒಂದು ಐತಿಹಾಸಿಕ ವಿಜಯದ ಬಗ್ಗೆ ಮಾತ್ರ ಹೇಳೋದಿಲ್ಲ. ಮೂಲ ಗ್ರಂಥಗಳ ಪ್ರಕಾರ ನೋಡೋದಾದ್ರೆ ಈ ಗೆಲುವು ಕೇವಲ ಸೈನ್ಯದ ಬಲ ಅಥವಾ ಯುದ್ಧ ತಂತ್ರದಿಂದ ಬಂದಿದ್ದಲ್ಲ, ಬದಲಿಗೆ ಅದು ದೈವಿಕ ಸ್ಫೂರ್ತಿಯ ಫಲವಾಗಿತ್ತು. ಇದು ನಮಗೇನ್ ಹೇಳ್ತೆ ಅಂದರೆ, ಕೆಲವೊಮ್ಮೆ ಅತಿ ದೊಡ್ಡ ವಿಜಯಗಳು ಭುಜಬಲದಿಂದಲ್ಲ, ಬದಲಿಗೆ ಅಚಲವಾದ ನಂಬಿಕೆಯಿಂದ ಬರ್ತವೆ.